ಸಹೋದರ ಸಹೋದರಿಯರೇ, ಸೂರತುಲ್ ಮುಅ್ಮಿನೂನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲ ಸತ್ಯವಿಶ್ವಾಸಿಗಳ ಬಹಳ ಪ್ರಮುಖವಾದ ಕೆಲವು ಗುಣಗಳನ್ನು ವಿವರಿಸ್ತಾನೆ. ಕದ್ ಅಫ್ಲಹಲ್ ಮುಅ್ಮಿನೂನ್, ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳು. ಈ ಆಯತ್ ಅವತೀರ್ಣಗೊಳ್ಳುವುದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಕ್ಕಾ ಜೀವನದ ಮಧ್ಯ ಕಾಲದಲ್ಲಿ. ಅಲ್ಲಾಹನ ಪ್ರವಾದಿ ಹಾಗೂ ಸತ್ಯವಿಶ್ವಾಸ ಸ್ವೀಕರಿಸಿರುವ ಕೆಲವು ಜನರು ದುರ್ಬಲರಾದ ಸ್ಥಿತಿ, ವಿಪರೀತವಾಗಿ ದೌರ್ಜನ್ಯ ಅಕ್ರಮ ನಡೆಯುತ್ತಿರುವ ಸಂದರ್ಭ. ಇನ್ನೊಂದು ಕಡೆಯಲ್ಲಿ ವ್ಯಾಪಾರಿ ಪ್ರಮುಖರು, ದೊಡ್ಡ ದೊಡ್ಡ ಸ್ಥಾನಮಾನ ಇರುವವರು, ಸಾಹಿತ್ಯ ಸಾಮ್ರಾಟರು, ಜನಬಲ ಆಯುಧ ಬಲ ಇರುವ ಜನರು, ಪ್ರಭಾವಿಗಳು, ಇವರೆಲ್ಲರೂ ಇನ್ನೊಂದು ಕಡೆ. ಲೌಕಿಕವಾದ ಎಲ್ಲ ಲೆಕ್ಕಾಚಾರಗಳಲ್ಲೂ ವಿಜಯಿಗಳು ಅವರು. ಯಾಕೆಂದರೆ ಅಲ್ಲಿ ವ್ಯಾಪಾರಿ ಪ್ರಮುಖರಿದ್ದಾರೆ, ಜನಬಲ ಇದೆ, ಆಯುಧ ಇದೆ, ಸಂಪತ್ತಿದೆ. ಲೌಕಿಕ ಲೆಕ್ಕಾಚಾರದಲ್ಲಿ ಎಲ್ಲ ಯಾವ ರೀತಿಯಲ್ಲಿ ನೀವು ಅಳೆದರು ಅವರು ವಿಜಯಿಗಳು, ಅವರು ಸಾಧನೆ ಮಾಡಿದವರು. ಆದರೆ ಅಲ್ಲಾಹು ಸುಬ್ಹಾನಹು ವ ತಆಲ ಈ ದುರ್ಬಲ ವಿಭಾಗ ಅವರಿಗೆ ಆತ್ಮವಿಶ್ವಾಸವನ್ನು ಕೊಡುವ, ಅವರಲ್ಲಿ ಆತ್ಮಾಭಿಮಾನವನ್ನು ಉಂಟು ಮಾಡುವ ಒಂದು ಸೂಕ್ತ, ಕದ್ ಅಫ್ಲಹಲ್ ಮುಅ್ಮಿನೂನ್, ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳು. ನಿಮ್ಮ ಲೆಕ್ಕಾಚಾರದಂತೆ ವಿಜಯ ಗಳಿಸಿದವರು, ಸಾಧನೆ ಮಾಡಿದವರು ಆ ವಿಭಾಗ ಖಂಡಿತ ಅಲ್ಲ. ಬದಲಾಗಿ ನಿಜವಾದ ವಿಜಯಿಗಳು, ಬದುಕಿನಲ್ಲಿ ಸಾಧನೆ ಮಾಡಿದವರು, ಬದುಕನ್ನು ಸಾರ್ಥಕಗೊಳಿಸಿದವರು, ಕದ್ ಅಫ್ಲಹಲ್ ಮುಅ್ಮಿನೂನ್, ಸತ್ಯವಿಶ್ವಾಸಿಗಳು. ಅವರ ಬದುಕು ಸಾರ್ಥಕ, ಅವರ ಬದುಕಿನಲ್ಲಿ ಸಾಧನೆ ಮಾಡಿದವರು, ಅವರು ಬದುಕಿನ ಗುರಿಯನ್ನು ಸಾಧಿಸಿದವರು. ಆದ್ದರಿಂದ ಅವರು ವಿಜಯಿಗಳು ಎಂದು ಅಲ್ಲಾಹು ಸುಬ್ಹಾನಹು ವ ತಆಲ ವಿವರಿಸ್ತಾನೆ. ಮತ್ತು ಆ ವಿಜಯಿಗಳ ಗುಣಗಳು ಸುಮಾರು 10 ಆಯತ್ತುಗಳಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲ ಆ ವಿಜಯಿಗಳ ಕ್ವಾಲಿಟೀಸ್, ಅವರ ಗುಣಗಳೇನು ಎಂಬುದನ್ನು ವಿವರಿಸ್ತಾನೆ. ಆ ಎಲ್ಲ ಗುಣಗಳನ್ನು ವಿವರಿಸಲಿಕ್ಕೆ ಈ ಖುತುಬದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಪವಿತ್ರ ಕುರ್ಆನ್ನ 23ನೆಯ ಅಧ್ಯಾಯವಾದ ಅಲ್ ಮುಅ್ಮಿನೂನ್, ಆ ಅಧ್ಯಾಯವನ್ನು ಅದರ ಅರ್ಥ, ಅದರ ವ್ಯಾಖ್ಯಾನ ಸಹಿತ ನೀವು ಮನೆಯಲ್ಲಿ ಓದಬೇಕು, ಅರ್ಥ ಮಾಡಬೇಕು. ಈ 10 ಆಯತ್ತುಗಳ ಪೈಕಿ ಒಂದು ವಿಷಯವನ್ನು ಮಾತ್ರ ಈ ಖುತುಬದಲ್ಲಿ ನನ್ನೊಂದಿಗೂ ನಿಮ್ಮೊಂದಿಗೂ ನಾನು ನೆನಪಿಸ್ತಾ ಇದ್ದೇನೆ. ಅದು ಅಲ್ಲಾಹು ಸುಬ್ಹಾನಹು ವ ತಆಲ ಆ ವಿಜಯಿಗಳ ಕ್ವಾಲಿಟಿ ವಿವರಿಸುವಾಗ, ವಲ್ಲದೀನ ಹುಂ ಅನಿಲ್ ಲಗ್ವಿ ಮುಅ್ರಿದೂನ್, ಅವರು ಲಘುವುಗಳಿಂದ ದೂರವಿರುತ್ತಾರೆ, ಅವರು ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾರೆ. ಇದು ವಿಜಯದ ಮಾನದಂಡವಾಗಿ ಅಲ್ಲಾಹು ಸುಬ್ಹಾನಹು ವ ತಆಲ ಕಲಿಸಿಕೊಡು. ಎಲ್ಲ ರೀತಿಯ ಲಘುವುಗಳಿಂದ ಅವರು ದೂರ ಇರುವವರು. ಬಹಳ ಸರಳವಾದ ವಿಷಯ ಇದು, ಅರ್ಥ ಮಾಡಲಿಕ್ಕೆ ಕಷ್ಟ ಇರುವ ವಿಷಯನೂ ಅಲ್ಲ. ಲಘುವುಗಳಿಂದ ಅವರು ದೂರವಿರುತ್ತಾರೆ, ನಿರರ್ಥಕವಾದ ಕಾರ್ಯಗಳಿಂದ ಅವರು ದೂರವಿರುತ್ತಾರೆ.
ಲಘುವು ಅಂದರೇನು? ಕಲಾಮುನ್ ಲಾ ಖೈರ ಫೀಹಿ ವಲಾ ಫಾಯಿದ, ಯಾವುದೇ ಒಳಿತುಗಳಿಲ್ಲದ, ಯಾವುದೇ ರೀತಿಯ ಪ್ರಯೋಜನಗಳಿಲ್ಲದ ಮಾತುಗಳು ಮತ್ತು ಕೆಲಸಗಳಿಗೆ ಲಘುವು ಅಂತ ಹೇಳಲಾಗುತ್ತೆ. ಪ್ರೊಡಕ್ಟಿವಿಟಿ ಅಲ್ಲದ ಮಾತುಗಳು, ಕೆಲಸಗಳು, ಯಾವ ಒಳಿತು ಇಲ್ಲದ, ಯಾವ ಪ್ರಯೋಜನವೂ ಇಲ್ಲದ ಮಾತುಗಳಿಗೆ, ಕೆಲಸಗಳಿಗೆ ಲಘುವು ಅಂತ ಹೇಳಲಾಗುತ್ತದೆ. ಸತ್ಯವಿಶ್ವಾಸಿಗಳು ಲಘುವಿನಿಂದ ಬಹಳ ದೂರ ಇರುವವರು. ವಲಾ ತಕ್ರಬ ಝಿನಾ ಅಂತ ಹೇಳಲಾಯಿತು ಕುರ್ಆನ್ನಲ್ಲಿ. ವ್ಯಭಿಚಾರ ಮಾಡಬೇಡಿ ಎಂದು ಮಾತ್ರ ಅಲ್ಲ, ಅದರ ಹತ್ತಿರವೂ ನೀವು ಸುಳಿಬಾರದು. ಬಹಳ ಕಠಿಣವಾದ ಎಚ್ಚರಿಕೆ ಅದು. ಅದೇ ರೀತಿ ಅಲ್ಲಾಹು ಕೊಟ್ಟ ಎಚ್ಚರಿಕೆ, ಅನಿಲ್ ಲಘುವಿ ಮುರಿಲೂನ್, ಲಘುವುಗಳಿಂದ ಅವರು ಬಹಳ ದೂರ ಇರುವವರು, ಲಘುವಿನ ಹತ್ತಿರವೂ ಸುಳಿಯದವರವರು. ಸಹೋದರ ಸಹೋದರಿಯರೇ, ಲಘುವು ಎಂಬುದು ಬಹಳ ಅಪಾಯಕಾರಿ. ಲಘುವು ಎಂಬುದು ಬಹಳ ಮಾರಕವಾದದ್ದು. ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ. ಅದು ನಿಮ್ಮ ಬದುಕಿನಲ್ಲಿ ಧಾರಾಳ ನಷ್ಟಗಳನ್ನುಂಟು ಮಾಡುತ್ತದೆ. ವಲ್ಲದೀನ ಲಾ ಯಶ್ಹದೂನ ಝೂರ ವಇದಾ ಮರ್ರೂ ಬಿಲ್ಲಘ್ವಿ ಮರ್ರೂ ಕಿರಾಮ್. ಸೂರತುಲ್ ಫುರ್ಖಾನ್ ನಲ್ಲಿ ಅಲ್ಲಾಹು ಇಬಾದುರ್ ರಹ್ಮಾನ್ ಗುಣವಾಗಿ ಅದನ್ನು ವಿವರಿಸಿದ. ಅವರು ವ್ಯರ್ಥ ವಿಷಯಗಳ ಮೂಲಕ ಹಾದು ಹೋಗುವಾಗ ಬಹಳ ಗೌರವಾನ್ವಿತರಾಗಿ, ಸಂಭಾವಿತರಂತೆ ಅವರಲ್ಲಿಂದ ಹೋಗ್ತಾರೆ. ಅವರು ಅಲ್ಲಿ ನಿಲ್ಲುವುದಿಲ್ಲ. ವ್ಯರ್ಥವಾದ ಕೆಲಸಗಳು ನಡೆಯುವಾಗ, ವ್ಯರ್ಥವಾದ ಮಾತುಕತೆಗಳು ನಡೆಯುವಾಗ ಅವರಲ್ಲಿ ನಿಲ್ಲುವುದಿಲ್ಲ, ಅವರದರಲ್ಲಿ ಎಂಗೇಜ್ ಆಗುವುದಿಲ್ಲ, ಅದನ್ನು ಅವರು ಎಂಜಾಯ್ ಮಾಡುವುದಿಲ್ಲ. ಮರ್ರು ಕಿರಾಮ, ಬಹಳ ಗೌರವಾನ್ವಿತರಾಗಿ ಅವರಲ್ಲಿಂದ ಹೊರಟು ಹೋಗ್ತಾರೆ. ವಇದಾ ಸಮಿಉಲ್ ಲಘ್ವ ಅಅರದು ಅನ್ಹು ಕಾಲು ಲನಾ ಅಅಮಾಲುನಾ ವಲಕುಂ ಅಅಮಾಲುಕುಂ ಸಲಾಮುನ್ ಅಲೈಕುಂ ಲಾ ನಬ್ತಗಿಲ್ ಜಾಹಿಲೀನ್. ಅವರು ಅಸಂಬದ್ಧ ಮಾತುಗಳನ್ನು ಆಲಿಸಿದರೆ, ನಿರರ್ಥಕವಾದ ಮಾತುಗಳನ್ನು ಆಲಿಸಿದರೆ, ನಿರರ್ಥಕವಾದ ಕೆಲಸಗಳನ್ನು ಅವರು ನೋಡಿದರೆ ಅವರು ಅಲ್ಲಿಂದ ಸರಿದು ಬಿಡುತ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಅವರು ಕಾಲು ಲನಾ ಅಅಮಾಲುನಾ ವಲಕುಂ ಅಅಮಾಲುಕುಂ, ನಮಗೆ ನಮ್ಮ ಕೆಲಸ ಇದೆ, ಸಹೋದರ ನಿಮಗೆ ನಿಮ್ಮ ಕೆಲಸ. ಸಲಾಂ, ನಿಮಗೆ ಸಲಾಂ. ನಿಮಗೆ ಸಲಾಂ ಅಂದರೆ ಒಂದೋ ಅಲ್ಲಾಹು ನಿಮಗೆ ಒಳ್ಳೆಯ ದಾರಿ ತೋರಲಿ ಎಂಬ ಹಾರೈಕೆ ಅದು, ಅಥವಾ ನಿಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ, ಸಲಾಂ. ಈ ವ್ಯರ್ಥ ಮಾತನಾಡುವ, ವ್ಯರ್ಥ ಕೆಲಸಗಳನ್ನು ಮಾಡುವ, ಪ್ರಯೋಜನ ಇಲ್ಲದ, ಪ್ರೊಡಕ್ಟಿವಿಟಿ ಇಲ್ಲದ ಮಾತುಗಳನ್ನಾಡುವ, ಕೆಲಸಗಳನ್ನು ಮಾಡುವ ನಿಮಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ಲಾ ನಬ್ತಗಿಲ್ ಜಾಹಿಲೀನ್, ಇದು ಅಜ್ಞಾನಿಗಳ ಕೆಲಸ. ನಾವು ಅಜ್ಞಾನಿಗಳಂತ ವರ್ತಿಸಲು ಸಿದ್ಧರಿಲ್ಲ. ನಮಗೆ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲ, ಯಾವ ಇಂಟ್ರೆಸ್ಟೂ ಇಲ್ಲ ನಿಮ್ಮ ಈ ಮಾತುಕತೆಗಳಲ್ಲಿ, ನಿಮ್ಮ ಈ ಕೆಲಸಗಳಲ್ಲಿ. ಅಂದ್ರೆ ಸಹೋದರರ ಲಘುವಿನಿಂದ ನೀವು ದೂರ ಉಳಿಯಬೇಕು. ನಿರರ್ಥಕವಾದ ಮಾತುಗಳಿಂದ, ನಿರರ್ಥಕವಾದ ಕೆಲಸಗಳಿಂದ ದೂರ ಉಳಿಯುವವರೇ ನಿಜವಾದ ವಿಶ್ವಾಸಿಗಳು. ಸಹೋದರ ಸಹೋದರಿಯರೇ, ಯಾವ ಲಘುವಿನ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಧಾರಾಳ ನಿಮಗೆ ಎಚ್ಚರಿಕೆಯನ್ನು ಕೊಡಲಾಗಿದೆಯೋ, ಯಾವ ಲಘುವಿನಿಂದ ದೂರ ಉಳಿಯಬೇಕು ಎಂದು ಬಹಳ ಕಠಿಣವಾದ ಆದೇಶವನ್ನು ಕೊಡಲಾಗಿದೆಯೋ, ನಮ್ಮ ಬದುಕು, ನನ್ನ ಮತ್ತು ನಿಮ್ಮ ಬದುಕು ಇಂದು ಅದೇ ಲಘುವಿನಲ್ಲಿ ಮುಳುಗಿ ಹೋಗಿದೆ ಎಂಬುದು ಬಹಳ ದೊಡ್ಡ ದುರಂತ, ಬಹಳ ದೊಡ್ಡ ಶಾಪ. ಲಘುವಿನ ಅತ್ಯಂತ ದೊಡ್ಡ ಉಪಕರಣ ಯಾವುದು ಅಂತ ಕೇಳಿದರೆ, ನಾನು ಮತ್ತು ನೀವು ಉಪಯೋಗಿಸುತ್ತಿರುವ ಮೊಬೈಲ್ ಫೋನ್ಗಳು. ಲಾ ಖೈರ ಫೀಹಾ ವಲಾ ಫಾಯಿದಾ. ಮೊಬೈಲ್ನಲ್ಲಿ ಧಾರಾಳ ವಿಷಯಗಳು ನಿಮಗೆ ಸಿಗ್ತದೆ, ಧಾರಾಳ ವಿಷಯಗಳು.
ವಾಟ್ಸಪ್ಪಿನಲ್ಲಿ, ಫೇಸ್ಬುಕ್ಕಿನಲ್ಲಿ, ಇನ್ಸ್ಟಾಗ್ರಾಮಿನಲ್ಲಿ, ಯೂಟ್ಯೂಬಿನಲ್ಲಿ ಧಾರಾಳ ವಿಷಯಗಳು ಬರ್ತದೆ. ಅದರಲ್ಲಿ ನೀವು ನಿಮ್ಮ ಅಮೂಲ್ಯವಾದ ಧಾರಾಳ ಸಮಯವನ್ನು ಕೂಡ ವ್ಯಯಿಸ್ತಾ ಇದ್ದೀರಿ, ಸಮಯವನ್ನು ಹಾಳು ಮಾಡ್ತಾ ಇದ್ದೀರಿ. ಆದರೆ ಲಾ ಖೈರ ಫೀಹಾ ವಲಾ ಫಾಯಿದಾ, ಅದರಲ್ಲಿ ಒಳಿತು ಇಲ್ಲ, ಅದರಲ್ಲಿ ಪ್ರಯೋಜನಗಳು ಇಲ್ಲ. ಕೆಲವೊಮ್ಮೆ ನಾವು ಮೊಬೈಲ್ ಎತ್ತಿಕೊಳ್ಳುವುದು ಒಂದು ತುರ್ತು ವಾಟ್ಸಪ್ ಸಂದೇಶವನ್ನು ಕಳುಹಿಸುವುದಕ್ಕೆ, ಯಾರಿಗೋ ಒಂದು ಅರ್ಜೆಂಟ್ ಒಂದು ಮೆಸೇಜ್ ಮಾಡುವುದಕ್ಕೆ ನಾವು ಕೆಲವೊಮ್ಮೆ ಮೊಬೈಲ್ ಎತ್ತಿಕೊಳ್ಳುವುದು, ಅಥವಾ ಯಾವುದಾದರೂ ಒಂದು ಮೆಸೇಜ್ ಬಂದಿದೆಯಾ ಅಂತ ನೋಡುವುದಕ್ಕೆ, ಅಥವಾ ಯಾರಿಗ ಒಂದು ಅಗತ್ಯವಾದ ಕರೆ ಮಾಡುವುದಕ್ಕಾಗಿ ನಾವು ಕೆಲವೊಮ್ಮೆ ಮೊಬೈಲ್ ಎತ್ತಿಕೊಳ್ಳುವುದು. ಹಾಗೆ ನೀವು ಮೊಬೈಲ್ ಎತ್ತಿಕೊಂಡಾಗ ನಿಮ್ಮ ವಾಟ್ಸಪ್ಪಿನಲ್ಲಿ ಧಾರಾಳ ವಿಷಯಗಳು ತುಂಬಿಕೊಂಡಿರುತ್ತದೆ. ಕೆಲವನ್ನು ನೀವು ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಯೂಟ್ಯೂಬಿಗೆ ಕೊಂಡೊಯ್ಯುತ್ತದೆ, ಕೆಲವು ನಿಮ್ಮನ್ನು ಫೇಸ್ಬುಕ್ಕಿಗೆ ಕೊಂಡೊಯ್ಯುತ್ತದೆ, ಕೆಲವು ನಿಮ್ಮನ್ನು ಇನ್ಸ್ಟಾಗ್ರಾಮಿಗೆ ಕೊಂಡೊಯ್ಯುತ್ತದೆ, ಕೆಲವು ನಿಮ್ಮನ್ನು ರೀಲ್ಗಳ ಒಂದು ಜಗತ್ತಿದೆ, ಆ ಜಗತ್ತಿಗೆ ನಿಮ್ಮನ್ನು ಕೊಂಡೊಯ್ಯುತ್ತದೆ. ನಂತರ ಅರ್ಧ ಗಂಟೆ, 1 ಗಂಟೆ ನೀವು ಅದರಲ್ಲಿ ಮುಳುಗಿ ಬಿಡುತ್ತೀರಿ. ಮಾತ್ರ ಅಲ್ಲ, ಯಾವ ಉದ್ದೇಶಕ್ಕಾಗಿ ನೀವು ಮೊಬೈಲ್ ಎತ್ತಿಕೊಂಡಿದ್ದೀರೋ ಅದನ್ನ ನೀವು ಮರೆತು ಬಿಡ್ತೀರಿ. ಅಧ್ಯಯನಗಳು ಹೇಳುವಂತೆ ಒಮ್ಮೆ ಒಬ್ಬ ಮೊಬೈಲ್ ಎತ್ತಿಕೊಂಡಾಗ ಮಿನಿಮಮ್ 20 ನಿಮಿಷ ಅದರಲ್ಲಿ ವ್ಯಯಿಸ್ತಾನೆ. ನೀವು ಸೋಷಿಯಲ್ ಮೀಡಿಯಾಗಳಿಗೆ ಪ್ರವೇಶಿಸಿದ್ರೆ, ಇದು ಒಮ್ಮೆ ಮೊಬೈಲ್ ಎತ್ತಿಕೊಂಡಾಗ, ಬದುಕಿನಲ್ಲಿ ನಾವು ಎಷ್ಟು ಸಲ ಮೊಬೈಲ್ ಎತ್ತಿಕೊಳ್ತೇವೆ ಒಂದು ದಿವಸದಲ್ಲಿ? ಒಮ್ಮೆ ಮೊಬೈಲ್ ಎತ್ತಿಕೊಂಡ್ರೆ ಅದರಲ್ಲಿ ಮಿನಿಮಮ್ 20 ನಿಮಿಷ ಒಬ್ಬ ವ್ಯಕ್ತಿ ವ್ಯಯಿಸ್ತಾನೆ ಅಂತ. ಅಂದ್ರೆ ಒಂದು ತುರ್ತು ಅಗತ್ಯಕ್ಕಾಗಿ ನೀವು ಮೊಬೈಲ್ ಎತ್ತಿಕೊಂಡವರು ಸೋಷಿಯಲ್ ಮೀಡಿಯಾದ ಜಗತ್ತಿನಲ್ಲಿ ಅರ್ಧ ಗಂಟೆ, 1 ಗಂಟೆ ನೀವು ವ್ಯಯಿಸಿರುತ್ತೀರಾ. ಹಾಗೆ ಒಂದು ಅರ್ಧ ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೊರಗೆ ಬಂದ ಮೇಲೆ ನೀವೊಮ್ಮೆ ಆಲೋಚಿಸಿ ನೋಡಿ, ಅಮೂಲ್ಯವಾದ 30 ನಿಮಿಷಗಳಲ್ಲಿ ನನಗೇನು ಪ್ರಯೋಜನ ಆಗಿದೆ? ಇದೊಮ್ಮೆ ಮೊಬೈಲ್ ಎತ್ತಿಕೊಂಡಾಗ ದಿನಕ್ಕೆ ಎಷ್ಟು ಗಂಟೆ ಹಾಳು ಮಾಡ್ತೇವೆ ಅಂತ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಒಮ್ಮೆ ಮೊಬೈಲ್ ಎತ್ತಿಕೊಂಡು ಒಂದು 30 ನಿಮಿಷ ನೀವು ಅದರಲ್ಲಿ ವ್ಯಯಿಸಿದ ನಂತರ ನೀವೊಮ್ಮೆ ಆಲೋಚಿಸಿ ನೋಡಿ, ಈ 30 ನಿಮಿಷಗಳಲ್ಲಿ ನನಗೇನು ಪ್ರಯೋಜನ ಆಯಿತು? ಅಮೂಲ್ಯವಾದ 30 ನಿಮಿಷ ನಾನು ವ್ಯಯಿಸಿದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಏನನ್ನು ಗಳಿಸಿದೆ? ನನಗೇನು ಸಿಕ್ಕಿತ್ತು? ನನ್ನ ಆಧ್ಯಾತ್ಮಿಕ ನೈತಿಕ ಬೆಳವಣಿಗೆಗೆ ಏನಾದರೂ ಸಿಕ್ಕಿತ ನನಗೆ? ನನ್ನ ಮನಸ್ಸನ್ನು ವಿಶಾಲಗೊಳಿಸುವ ಏನಾದರೂ ನನಗೆ ಅದರಲ್ಲಿ ಸಿಕ್ಕಿತ? ನನ್ನ ಬುದ್ಧಿಯನ್ನು ಚುರುಕುಗೊಳಿಸಲಿಕ್ಕೆ ಏನಾದರೂ ಸಹಾಯ ಆಯ್ತಾ? ಸಹೋದರರೇ, ನೀವು ಯೋಚಿಸುವುದಾದರೆ ನಿಮಗೇನೂ ಸಿಗಲಿಲ್ಲ. ಏನಾದರೂ ಒಂದು ಸಣ್ಣ ಮಾಹಿತಿ, ಇನ್ಫಾರ್ಮೇಶನ್ ಏನಾದರೂ ಸಿಕ್ಕಿರಬಹುದು, ಅತ್ಯಲ್ಪ. ನೀವು ವ್ಯಯಿಸಿದ ಸಮಯಕ್ಕೆ ಕಂಪೇರ್ ಮಾಡಿದರೆ, ಹೋಲಿಸಿದರೆ ಸಿಕ್ಕಿದ್ದು ಬಹಳ ಅಲ್ಪ. ಏನೋ ಒಂದು ಮಾಹಿತಿ ನಿಮಗೆ ಸಿಕ್ಕಿರಬಹುದು, ಅದರ ಹೊರತು ನೀವು ವ್ಯಯಿಸಿದ ಸಮಯ ವಲ್ಲದೀನ ಹುಂ ಅನಿಲ್ ಲಗ್ವಿ ಮುಅರಿದೂನ್, ಸಂಪೂರ್ಣ ವ್ಯರ್ಥ ಸಮಯ, ಸಂಪೂರ್ಣ ವ್ಯರ್ಥವಾದ ಕೆಲಸದಲ್ಲಿ ನೀವು ಆ ಸಮಯವನ್ನು ಹಾಳು ಮಾಡಿರು. ಆದ್ದರಿಂದ ಸಹೋದರ ಸಹೋದರಿಯರೇ, ಯಾವಾಗ ಮೊಬೈಲ್ ಕೈಗೆತ್ತಿಕೊಳ್ಳುವಾಗಲೂ, ಯಾವಾಗ ಸೋಷಿಯಲ್ ಮೀಡಿಯಾ ಉಪಯೋಗಿಸುವಾಗಲೂ ಒಬ್ಬ ಮುಅ್ಮಿನ್ ಆಗಿ ನಮಗೆ ನೆನಪಿರಬೇಕು, ವಲ್ಲದೀನ ಹುಂ ಅನಿಲ್ ಲಗ್ವಿ ಮುಅರಿದೂನ್. ಇಲ್ಲ, ಸತ್ಯವಿಶ್ವಾಸಿಗಳು ನಿರರ್ಥಕವಾದ ಕೆಲಸ ಮಾಡುವವರಲ್ಲ. ಅವರು ನಿರರ್ಥಕವಾದ ಮಾತುಗಳಿಂದ, ಕೆಲಸಗಳಿಂದ ಬಹಳ ದೂರ ಇರುವವರು. ಈ ಆಯತ್ ಪ್ರತಿ ಸಂದರ್ಭದಲ್ಲಿ ಮೊಬೈಲ್ ಎತ್ತಿಕೊಳ್ಳುವಾಗಲೂ ಸಹೋದರ ಸಹೋದರಿಯರೇ ನಮ್ಮ ನೆನಪಿನಲ್ಲಿ ಇರಬೇಕು. ಕೆಲವೊಮ್ಮೆ ನಾವೆಲ್ಲ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬರುವುದು. ಮನೆಗೆ ಬಂದ ಮೇಲೆ ಏನು ಮಾಡ್ತೀರಿ? ಮನೆಗೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಿನಲ್ಲಿ, ಫೇಸ್ಬುಕ್ಕಿನಲ್ಲಿ, ರೀಲ್ಸ್ಗಳ ಜಗತ್ತಿನಲ್ಲಿ ಪ್ರವೇಶಿಸಿ
ನೀವದರಲ್ಲಿ ಧಾರಾಳ ಸಮಯ ಹಾಳು ಮಾಡುವವರು. ಕೆಲವೊಮ್ಮೆ ರೂಮಿನಲ್ಲಿ ಕುಳಿತು ನೀವು ಮೊಬೈಲ್ನಲ್ಲಿ ತಲ್ಲೀನರಾಗಿರುವಾಗ ಮೆಲ್ಲಗೆ ನಿಮ್ಮ ಮಕ್ಕಳು ಬಂದು ಇಣುಕಿ ನೋಡಿ ಹೊರಟು ಹೋಗ್ತಾರೆ. ಕೆಲವೊಮ್ಮೆ ನಿಮ್ಮ ಪತ್ನಿ ಬಂದು ನಿಮ್ಮನ್ನು ಇಣುಕಿ ನೋಡಿ ಹೊರಟು ಹೋಗ್ತಾರೆ. ನಿಮಗೆ ಗೊತ್ತಿರಬೇಕು, ಅವರು ನಿಮ್ಮನ್ನು ನೋಡಿ ಮರಳುತ್ತಾ ಇರುವುದು ತೀವ್ರವಾದ ಅಸಹನೆಯೊಂದಿಗೆ, ತೀವ್ರವಾದ ಅಸಮಾಧಾನದೊಂದಿಗೆ ಅವರು ಹೊರಟು ಹೋಗ್ತಾ ಇರುವುದು. ಯಾಕೆಂದರೆ ಮಕ್ಕಳಿಗೆ ಕೊಡಬೇಕಾದ ಸಮಯ, ನೀವು ನಿಮ್ಮ ಪತ್ನಿಗೆ ಕೊಡಬೇಕಾದ ಸಮಯ, ನೀವು ನಿಮ್ಮ ತಂದೆಗೆ ಮತ್ತು ತಾಯಿಗೆ ಕೊಡಬೇಕಾದ ಸಮಯ, ನೀವು ನಿಮ್ಮ ಸಂಬಂಧಿಕರಿಗೆ ಕೊಡಬೇಕಾದ ಸಮಯ, ಆ ಸಮಯವನ್ನು ಲಾ ಖೈರ ಫೀಹಾ ವಲಾ ಫೈದ, ಯಾವ ಒಳಿತೂ ಇಲ್ಲದ, ಯಾವ ಪ್ರಯೋಜನವೂ ಇಲ್ಲದ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಳು ಮಾಡುತ್ತಾ ಇದ್ದೀರಾ. ಇದರ ಪರಿಣಾಮ ಏನು? ಪರಿಣಾಮ ಏನೆಂದರೆ ಬದುಕಿನ ಹೊಣೆಗಾರಿಕೆಯಿಂದ ನೀವು ಬಹಳ ದೂರ ಆಗ್ತಾ ಇರುತ್ತೀರಿ. ಬದುಕಿನ ಜವಾಬ್ದಾರಿಗಳಿಂದ, ಬದುಕಿನ ವಾಸ್ತವಿಕತೆಗಳಿಂದ ಇವು ನಿಮ್ಮನ್ನು ದೂರ ಸರಿಸುತ್ತದೆಂಬ ಕಾರಣಕ್ಕೆ ಪವಿತ್ರ ಕುರಾನ್ನಲ್ಲಿ ನಿರಂತರವಾಗಿ ಮತ್ತೆ ಮತ್ತೆ ನಿಮಗೆ ಎಚ್ಚರಿಕೆ ಕೊಟ್ಟಿರುವುದು, ನಿರರ್ಥಕ ಕೆಲಸಗಳಿಂದ ದೂರವಿರಿ ಎಂದು. ಆದ್ದರಿಂದ ಸಹೋದರ ಸಹೋದರಿಯರ ಈ ವಿಷಯದಲ್ಲಿ ಬಹಳ ದೊಡ್ಡ ಎಚ್ಚರಿಕೆ, ಜಾಗರೂಕತೆ ಖಂಡಿತ ಇರಬೇಕು. ಕಠಿಣವಾದ ನಿಯಂತ್ರಣ ಇರಬೇಕು ನಮಗೆಲ್ಲ. ಏನು ಆಗ್ಬೋದು ಎಂದರೆ ವಿಶ್ವಾಸಿಗಳಿಗೆ ಹಾಗೆಲ್ಲ ಬದುಕಲಿಕ್ಕೆ ಸಾಧ್ಯ. ಒಂದು ನಿಯಂತ್ರಣ ಇರಬೇಕು, ಒಂದು ಎಚ್ಚರಿಕೆ ಇರಬೇಕು, ಬಹಳ ವಿವೇಕ ಸಹೋದರ ಸಹೋದರಿಯರ ನಮಗೆ ಇರಬೇಕು. ಎಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಈ ಸಂದರ್ಭದಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಳು ಮಾಡುವ ಈ ಸಮಯದಲ್ಲಿ ಎಷ್ಟು ಓದಬಹುದು, ಎಷ್ಟು ಬರಿಬಹುದು, ಎಷ್ಟು ಹೊಸ ವಿಷಯಗಳನ್ನು ಕಲಿಬಹುದು, ಎಷ್ಟು ಜನರಿಗೆ ಸಹಾಯ ಮಾಡಬಹುದು, ಏನೆಲ್ಲ ಮಾಡಬಹುದು. ಆದ್ದರಿಂದ ಸಹೋದರ ಸಹೋದರಿಯರೇ ಬಹಳ ಜಾಗರೂಕತೆ ಇರಬೇಕು, ಬಹಳ ಎಚ್ಚರಿಕೆ ಇರಬೇಕು. ಮನೆಗೆ ಹೋಗುವಾಗ ಪತ್ನಿ ಮೊಬೈಲ್ನಲ್ಲಿ ಮುಳುಗಿದ್ದರೆ ನಮಗೆ ಅಸಮಾಧಾನ, ಇನ್ನು ನಾವು ಮೊಬೈಲ್ನಲ್ಲಿ ಮುಳುಗಿದಾಗ ಅವಳಿಗೆ ಅಸಮಾಧಾನ. ವಿಚಿತ್ರವಾದ ಬದುಕು ನೋಡಿ, ನೆಮ್ಮದಿ ಇಲ್ಲದ, ಸಂಘರ್ಷ ನಿರತವಾದ, ಸಂತೃಪ್ತಿ ಇಲ್ಲದ ಬದುಕು ನಮ್ಮದು. ಬದುಕಿನ ಸೌಂದರ್ಯವೇ ಹಾಳಾಗಿ ಬಿಟ್ಟಿದೆ. ಬದುಕಿಗೆ ಒಂದು ಬ್ಯೂಟಿ ಇದೆ ಅಲ್ಲ, ಒಂದು ಸೌಂದರ್ಯ ಇದೆ ಅಲ್ಲ ಬದುಕಿಗೆ. ಬದುಕಿನ ಆ ಸೌಂದರ್ಯ ಸಂಪೂರ್ಣವಾಗಿ ಹಾಳಾಯಿತು. ಸಹೋದರ ಸಹೋದರಿಯರೇ, ನಿಮ್ಮ ಪೊಸಿಷನ್ ಏನು? ನನ್ನ ಮತ್ತು ನಿಮ್ಮ ಪೊಸಿಷನ್ ಏನು? ಪವಿತ್ರ ಕುರ್ಆನ್ ಒಂದು ಆಯತ್ತು ಸಾಕು ಅದರ್ಥ ಮಾಡ್ಲಿಕ್ಕೆ. ಇನ್ನ ಅರದಿನಲ್ ಅಮಾನತ ಅಲ ಸಮಾವಾತಿ ವಲ್ ಅರ್ದಿ ವಲ್ ಜಿಬಾಲ್ فأبين أن يحملنها وأشفقن منها وحملها الإنسان إنه كان ظلوما جهولا. ದೊಡ್ಡ ಅಮಾನತು ನಿಮ್ಮ ಕೈಯಲ್ಲಿದೆ ಎಂದು ಅಲ್ಲಾಹು ಹೇಳು. ಬಹಳ ದೊಡ್ಡ ಅಮಾನತು ನಿಮ್ಮ ಕೈಯಲ್ಲಿದೆ. ಯಾವುದು ಅಮಾನತ್? ಜಗತ್ತನ್ನು ತಿಳಿಯಲು, ಜಗತ್ತನ್ನು ಗ್ರಹಿಸಲು, ಈ ಜಗತ್ತಿನಲ್ಲಿ ಧಾರಾಳ ಬದಲಾವಣೆಗಳನ್ನು ತರಲು ಬೇಕಾದ ಸಾಮರ್ಥ್ಯ ಅಲ್ಲಾಹು ನಿಮಗೆ ಕೊಟ್ಟಿದ್ದಾನೆ. ಇರಬೇಕು ನಿಮ್ಮಲ್ಲಿ ಅದು. ಒಳಿತು ಮತ್ತು ಕೆಡುಕುಗಳನ್ನು ಬೇರ್ಪಡಿಸಿ ತಿಳಿಯುವ, ಒಳಿತನ್ನು ಅಪ್ಪಿಕೊಳ್ಳುವ, ಕೆಡುಕುಗಳಿಂದ ದೂರ ಸರಿಯುವ ಮಾತ್ರ ಅಲ್ಲ, ಒಳಿತನ್ನು ಸ್ಥಾಪಿಸುವ, ಕೆಡುಕನ್ನು ಅಳಿಸುವ ಜವಾಬ್ದಾರಿಯು ನಿಮ್ಮ ಮೇಲಿದೆ. ಮನುಷ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಹೊಣೆಗಾರಿಕೆಯು ನಿಮ್ಮ ಮೇಲಿದೆ. ಖಲೀಫತುಲ್ಲಾ, ನಿಮ್ಮ ಐಡೆಂಟಿಟಿ ಅದು. ಖಲೀಫತುಲ್ಲಾ, ಅಲ್ಲಾಹನ ಪ್ರತಿನಿಧಿಗಳಾಗಿ ಭೂಮಿಯಲ್ಲಿ ನೀವು ಬದುಕಬೇಕಾದವರು. ಸಹೋದರ ಸಹೋದರಿಯರಾದ್ದರಿಂದ ಬದುಕಿನಲ್ಲಿ ಸಿಗುವ ಎಲ್ಲ ಸಮಯಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವರ್ಗಕ್ಕೆ ಹೋಗಬೇಕಾದ ಒಂದು ಉಮ್ಮತ್ತಿದು. ಎಷ್ಟು ಬಹಳ ಕಡಿಮೆ ನಮಗೆಲ್ಲ ಅಲ್ಲಾಹು ಆಯುಷ್ಯ ಕೊಟ್ಟಿರುವುದು. ಆ ಆಯುಷ್ಯವನ್ನು ಸದುಪಯೋಗ ಪಡಿಸಿಕೊಂಡು ಸ್ವರ್ಗಕ್ಕೆ ಹೋಗಬೇಕಾದ ಹೊಣೆಗಾರಿಕೆ ಇರುವವರು ನಾನು ಮತ್ತು ನೀವು. ಆದ್ದರಿಂದ ಸಹೋದರ ಸಹೋದರಿಯರ ನಮ್ಮ ಬದುಕು ಎಕ್ಸಾಮ್ ಹಾಲ್ನಲ್ಲಿ ಪರೀಕ್ಷೆ ಬರೆಯುವ ಒಬ್ಬ ವಿದ್ಯಾರ್ಥಿಯಂತೆ ಇರಬೇಕು.
ಪರೀಕ್ಷೆಯ ಅವಧಿ 3 ಗಂಟೆ, ಕೆಲವೊಮ್ಮೆ 2 ಗಂಟೆ. 2 ಗಂಟೆಯಲ್ಲ 3 ಗಂಟೆಯಲ್ಲ ಉತ್ತರಿಸಬೇಕಾದ ಧಾರಾಳ ಪ್ರಶ್ನೆಗಳಿರ್ತವೆ ಕ್ವಶನ್ ಪೇಪರ್ನಲ್ಲಿ. ಅವುಗಳಿಗೆ ಉತ್ತರಿಸಬೇಕಾದ ಒಬ್ಬ ವಿದ್ಯಾರ್ಥಿ ಅವ ಪರೀಕ್ಷಾ ಹಾಲ್ನಲ್ಲಿ ಲಘುವಿನಲ್ಲಿ ಏರ್ಪಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪರೀಕ್ಷೆಗೆ ಸಂಬಂಧಪಡದ ಯಾವ ಕೆಲಸವನ್ನು ಅವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪರೀಕ್ಷಾ ಹಾಲ್ನಲ್ಲಿ. ಅದೇ ರೀತಿ ಬದುಕು ಎಂಬುದು ಬಹಳ ದೊಡ್ಡ ಪರೀಕ್ಷೆ. ನಬುತ್ತಲೀಹಿ ಲಿಯಬ್ಲುವಕುಂ ಅಯ್ಯುಕುಂ ಅಹ್ಸನು ಅಮಲ. ನಿಮ್ಮ ಬದುಕು ಬಹಳ ದೊಡ್ಡ ಪರೀಕ್ಷೆ ಎಂದು ಅಲ್ಲಾಹು ಹೇಳಿದ. ಆದ್ದರಿಂದ ಮಕ್ಕಳು ಪರೀಕ್ಷಾ ಹಾಲ್ನಲ್ಲಿ ಲಘುವಿನಲ್ಲಿ ತೊಡಗದಂತೆ, ಪರೀಕ್ಷೆಗೆ ಸಂಬಂಧಪಟ್ಟ ವಿಷಯಗಳ ಹೊರತಾಗಿ ಬೇರೆ ಯಾವುದರಲ್ಲೂ ಅವರು ತೊಡಗದಂತೆ, ಪರೀಕ್ಷೆ ಎಂಬ ಇಹಲೋಕದ ಬದುಕು ಹಾಗೆ ಸಾಗಿಸಲಿಕ್ಕೆ ಸಾಧ್ಯ ಆಗಬೇಕು. ನೀಡಲ್ಪಟ್ಟ ಆಯುಷ್ಯದ ಬಗ್ಗೆ ಅಲ್ಲಾಹು ಖಂಡಿತ ಪ್ರಶ್ನಿಸ್ತಾನೆ. ನಿಮ್ಮ ಯೌವನದ ಬಗ್ಗೆ ಪ್ರಶ್ನಿಸದೆ, ನಿಮಗೆ ನೀಡಲ್ಪಟ್ಟ ಆಯುಷ್ಯದ ಬಗ್ಗೆ ಪ್ರಶ್ನಿಸದೆ, ನಿಮಗೆ ನೀಡಲ್ಪಟ್ಟ ಸಂಪತ್ತಿನ ಬಗ್ಗೆ ಪ್ರಶ್ನಿಸದೆ, ನಿಮಗೆ ನೀಡಲಾದ ಬುದ್ಧಿ ಅರಿವಿನ ಬಗ್ಗೆ ಪ್ರಶ್ನಿಸಲಾಗದೆ ಪರಲೋಕದಲ್ಲಿ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಮ್ಮ ವಿಶ್ವಾಸ, ಅದು ನಮ್ಮ ನಂಬಿಕೆ ಅದು. ಆದ್ದರಿಂದ ಸಹೋದರ ಸಹೋದರಿಯರೇ, ಬದುಕಿನಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ವಿಶೇಷವಾಗಿ ಇವತ್ತಿನ ಜಗತ್ತು ಮೊಬೈಲ್ ಫೋನ್ನ, ಸೋಷಿಯಲ್ ಮೀಡಿಯಾದ ಅಬ್ಬರದ ನಿರರ್ಥಕವಾಗಿ ನಿಮ್ಮನ್ನು ಹಾಳು ಮಾಡುತ್ತಿರುವ ಈ ವಿಷಯದಲ್ಲಿ ಬಹಳ ಬಹಳ ದೊಡ್ಡ ಎಚ್ಚರಿಕೆ ನಮಗೆಲ್ಲ ಇರಬೇಕು. ಸ್ವರ್ಗದ ಬಗ್ಗೆ ಅಲ್ಲಾಹು ಹೇಳಿದ. ಸ್ವರ್ಗದಲ್ಲಿ ಎಲ್ಲಾ ಸವಲತ್ತು ಇದೆ, ಎಲ್ಲಾ ಮನರಂಜನೆಯೂ ಇದೆ, ಆದರೆ ಸ್ವರ್ಗದಲ್ಲಿ ಲಘು ಇಲ್ಲ ಅಂತ ಅಲ್ಲಾಹು ಹೇಳಿದ. ಲಾ ತಸ್ಮಉ ಫೀಹಾ ಲಾಗಿಯ. ಅಲ್ಲಿ ಲಘು ಇಲ್ಲ, ಎಲ್ಲವೂ ಇದೆ ಸ್ವರ್ಗದಲ್ಲಿ, ಆದರೆ ನಿರರ್ಥಕವಾದದ್ದು ಸ್ವರ್ಗದಲ್ಲಿ ಇಲ್ಲ. ಲಾ ಯಸ್ಮಊನ ಫೀಹಾ ಲಘುವಂ ವಲಾ ತಸೀಮ. ನಿರರ್ಥಕವಾದ ಒಂದು ಮಾತು ಕೂಡ ಸ್ವರ್ಗದಲ್ಲಿ ನೀವು ಆಲಿಸಲಾರಿರಿ. ಲಾ ಯಸ್ಮಊನ ಫೀಹಾ ಲಘುವಂ ವಲಾ ಕಿದ್ದಾಬ. ಇದೆಲ್ಲ ಸ್ವರ್ಗದ ವಿವರಣೆ ಇದು. ಅಲ್ಲಿ ಸುಳ್ಳು ಮಾತುಗಳಿಲ್ಲ, ಅಲ್ಲಿ ನಿರರ್ಥಕವಾದದ್ದು ಯಾವುದೂ ಇಲ್ಲ. ಆದರೆ ನಾವಿಂದು ಈ ನಿರರ್ಥಕವಾದ ಕೆಲಸಗಳಲ್ಲಿ ಏನೋ ಒಂದು ರೀತಿಯ ಆನಂದವನ್ನು ಕಾಣುತ್ತಾ ಇದ್ದೇವೆ, ಒಂದು ರೀತಿಯ ಉನ್ಮಾದ, ಒಂದು ರೀತಿಯ ಅಮಲ. ಇದಲ್ಲ ಮಕ್ಕಳಿಗೆ ಎದೆ ಹಾಲು ಬಿಡಿಸುವುದಾದರೂ ಸಾಧ್ಯ, ಆದರೆ ಅವರಿಗೆ ಮೊಬೈಲ್ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಪರಿಸ್ಥಿತಿ ಇದೆ. ನಮ್ಮ ಎದೆ ಹಾಲು ಬಿಡಿಸುವುದಂದ್ರೆ ಬಹಳ ಕಷ್ಟದ ಕೆಲಸ. ಮಕ್ಕಳಿಗೆ ಎದೆ ಹಾಲು ಬಿಡಿಸುವುದಾದರೂ ಸಾಧ್ಯ ಇದೆ, ಮೊಬೈಲ್ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ತಂದೆ ಮತ್ತು ತಾಯಿಗೆ ಮಕ್ಕಳಂದಿರತ್ತು. ಅಂತಹ ಒಂದು ಮಾರಕವಾದ ಸ್ಥಿತಿ ನಿಮ್ಮ ಸ್ಟ್ರಕ್ಚರ್ ಅನ್ನೇ ಬದಲಾಯಿಸ್ತಾ ಇದೆ. ಒಂದು ಸ್ಟ್ರಕ್ಚರ್ ಇದೆ ಅಲ್ಲ ಮನುಷ್ಯನಿಗೆ ಒಂದು ನೇಚರ್ ಇದೆ ಅಲ್ಲ, ಒಂದು ಪ್ರಕೃತಿ ಇದೆ ಅಲ್ಲ. ಸೋಷಿಯಲ್ ಮೀಡಿಯಾದ ಮೊಬೈಲ್ನ ಹಾವಳಿಯಿಂದಾಗಿ ನಿಮ್ಮ ಸ್ಟ್ರಕ್ಚರ್ ಹಾಳಾಗ್ತಾ ಇದೆ ಸಹೋದರರೇ, ನಿಮ್ಮ ನೇಚರ್ ಹಾಳಾಗ್ತಾ ಇದೆ. ಇವುಗಳ ಮಿತಿಮೀರಿದ ಬಳಕೆಯಿಂದಾಗಿ ಧಾರಾಳ ಒಳಿತುಗಳಿಂದ ನೀವು ದೂರ ಸರಿಯುತ್ತೀರಾ. ಒಮ್ಮೆ ಸುಮ್ಮನೆ ಕುಳಿತುಕೊಂಡು ಆಲೋಚಿಸಿ ನೋಡಿ. ನಾನು ವ್ಯರ್ಥ ಮಾಡುತ್ತಿರುವ ಈ ಸಮಯ, ಈ ಸೋಷಿಯಲ್ ಮೀಡಿಯಾದಲ್ಲಿ ವ್ಯರ್ಥ ಮಾಡುತ್ತಿರುವ ಈ ಸಮಯ, ಇದರಿಂದಾಗಿ ಎಷ್ಟೆಲ್ಲ ಒಳಿತುಗಳು ನನಗೆ ನಷ್ಟ ಆಗ್ತಾ ಇದೆ, ಎಷ್ಟೆಲ್ಲ ಒಳಿತುಗಳಿಂದ ನಾನು ದೂರ ಆಗ್ತಾ ಇದ್ದೇನೆ. ಸಹೋದರರೇ, ಈ ಎಚ್ಚರಿಕೆ, ಈ ಜಾಗರೂಕತೆ ಖಂಡಿತ ನಮ್ಮಲ್ಲಿ ಇರಬೇಕು. ಇದೆಲ್ಲ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡಬೇಕಾದ ವಿಷಯಗಳಲ್ಲ. ಒಂದು ಕ್ಷಣಕ್ಕಾಗಿ, ಒಂದು ನಿಮಿಷಕ್ಕಾಗಿ ನೀವು ಅಂಗಲಾಚುವ ಸಂದರ್ಭ ಬರುತ್ತದೆ ಎಂದು ಅಲ್ಲಾಹು ಹೇಳಿದ. ರಬ್ಬಿ ಲೌಲಾ ಅಖರ್ತನಿ ಇಲಾ ಅಜಲಿನ್ ಖರೀಬ್. ಹೀಗೆಲ್ಲ ಸಮಯ ಹಾಳು ಮಾಡಿ, ವ್ಯರ್ಥ ಮಾಡಿ, ಕೊನೆಗೆ ಸಕರಾತಿಲ್ ಮೌತಿನ ಸಂದರ್ಭ, ಅಲ್ಲಾಹನೇ ಒಂದು ನಿಮಿಷ ನನಗೆ ಕೊಡು, ಒಂದು ನಿಮಿಷ ಕೊಡು ಅಲ್ಲಾಹನೇ. ವಲನ್ ಯುಅಖಿರಲ್ಲಾಹು ನಫ್ಸನ್ ಇದಾ ಜಾಅ ಅಜಲುಹಾ. ಇಲ್ಲ, ಎಷ್ಟು ನಿಮಿಷ ನಿನಗೆ ಕೊಡಲಾಗಿತ್ತು, ಎಷ್ಟು ಲಕ್ಷ ನಿಮಿಷಗಳನ್ನು ನಿನಗೆ ಕೊಡಲಾಗಿತ್ತು, ಹಾಳು ಮಾಡಿದ್ದೀಯಾ. ಆದ್ದರಿಂದ ಇನ್ನು ಒಂದು ಕ್ಷಣ ನಿನಗೆ ಸಿಗುವುದಿಲ್ಲ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಖಂಡಿತ ನಮಗೆ ಹೇಳುತ್ತಾರೆ. ಆದ್ದರಿಂದ ಸಹೋದರ ಸಹೋದರಿಯರೇ,
ಲಘುವಿನಿಂದ ದೂರ ಉಳಿಯಬೇಕು ಎಂಬುದು ಬಹಳ ದೊಡ್ಡ ಎಚ್ಚರಿಕೆ. ಕುರ್ಆನ್ ಬಹಳ ದೊಡ್ಡ ಎಚ್ಚರಿಕೆ. ಲಘುವಿನ ಬಳಿಯೂ ನೀವು ಸುಳಿಯಬಾರದು. ನಿರರ್ಥಕವಾದ ಮಾತುಗಳು, ನಿರರ್ಥಕವಾದ ಕೆಲಸಗಳು ಅದು ನಿಮ್ಮ ಇಹಲೋಕದ ಜೀವನವನ್ನು ಹಾಳು ಮಾಡುತ್ತದೆ. ನಿಮ್ಮನ್ನು ನಿಮ್ಮ ಹೊಣೆಗಾರಿಕೆಯಿಂದ, ನಿಮ್ಮ ಜವಾಬ್ದಾರಿಯಿಂದ ಅದು ನಿಮ್ಮನ್ನು ದೂರ ಸರಿಸ್ತದೆ. ನಾಳೆ ಪರಲೋಕದಲ್ಲಿ ಕಠಿಣವಾದ ಶಿಕ್ಷೆಗೆ ಒಳಗಾಗಬೇಕಾದ ದುರಂತ ಖಂಡಿತ ಬರುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನು ಕಾಪಾಡಲಿ.